ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಹಿಂದಿ ಸೆಷನ್ ಅಲ್ಲಿ ಮುಂದಿನ ವಿಡಿಯೋವನ್ನ ನೋಡ್ತಾ ಸಾಗೋಣ. ಹಿಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಸಂಪದ ಎನ್ನುವಂತ ಅತಿ ಇಂಪಾರ್ಟೆಂಟ್ ಪಾಠ ನೋಡಿದೀವಿ. ಜೊತೆಗೆ ಅದನ್ನ ಆನ್ಸರ್ ಯಾವ ತರ ಮಾಡ್ಬೇಕು, ಯಾವೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಎನ್ನುವಂಥದನ್ನು ಕೂಡ ನೋಡಿದ್ವಿ. ಇವಾಗ ಅದನ್ನು ಕೂಡ ಒಂದು ನಿಬಂಧಕ್ಕೆ ಇಂಪಾರ್ಟೆಂಟ್ ಆಗಿರುವಂತ ಪಾಠವಾಗಿತ್ತು. ಇವಾಗ ನಾವು ಎದರ ಬಗ್ಗೆ ಚರ್ಚೆ ಮಾಡೋಣ? ನಮ್ಮ ಇಂಟರ್ನೆಟ್ ಕ್ರಾಂತಿ. ಯಾವುದು? ಇಂಟರ್ನೆಟ್ ಕ್ರಾಂತಿ. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. ಈ ಪಾಠದಿಂದ ಯಾವ ಪ್ರಶ್ನೆಗಳನ್ನ ಮಾಡಬೇಕು, ಅದನ್ನ ಯಾವ ತರ ಆನ್ಸರ್ ಮಾಡಬೇಕು ಎನ್ನುವಂಥದ್ದು. ನೋಡ್ರಿ, ಇಂಟರ್ನೆಟ್ ಕ್ರಾಂತಿ ಹಾಗೂ ಗಿಲ್ಲು. ಯಾವುದು? ಇಂಟರ್ನೆಟ್ ಕ್ರಾಂತಿ ಹಾಗೂ ಗಿಲ್ಲು ಇವೆರಡು ಹೆಚ್ಚಿಗೆ ಓದ್ಕೊಳ್ಬೇಕು. ನೀವು ಏನ್ ಮಾಡ್ಬೇಕು? ಹೆಚ್ಚಿಗೆ ಓದ್ಕೊಳ್ಬೇಕು. ಏಕಂದ್ರೆ ಇಲ್ಲಿಂದ ಇದೇ ಪ್ರಶ್ನೆಯನ್ನ ಕೇಳ್ತಾರೆ ಎನ್ನುವಂಥದ್ದಿಲ್ಲ 3 ಅಂಕದ ಪ್ರಶ್ನೆಗಳಿಗೆ. ನಾನು ಹೇಳ್ತೀನಿ, ಇಂಪಾರ್ಟೆಂಟ್ ಒಂದ್ 2-3 ಹೇಳ್ತೀನಿ. ಅದನ್ನು ಹೊರತುಪಡಿಸಿನೂ ಕೂಡ ನೀವು ಓದ್ಕೊಳ್ಬೇಕು ಹೆಚ್ಚಿಗೆ. ಏಕೆಂದ್ರೆ ಅದು ನಿಮ್ಮ ನಿಬಂಧ ಬರೆಯೋದಕ್ಕೂ ಕೂಡ ಹೆಲ್ಪ್ ಆಗ್ತದೆ. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು ಇಂಟರ್ನೆಟ್ ಕ್ರಾಂತಿ ಪಾಠ. ಈ ಪಾಠ ಸಂಪೂರ್ಣವಾಗಿ ಓದ್ಕೊಳ್ರಿ. ಏಕೆ ಓದ್ಕೋಬೇಕು ಅಂದ್ರೆ ನಿಮ್ಮ ನಿಬಂಧ ಬರೆಯೋದಕ್ಕೂ ಕೂಡ ಇದು ಹೆಲ್ಪ್ ಆಗ್ತದೆ. ಜೊತೆಗೆ ಪ್ರಶ್ನೆಗಳನ್ನು ಕೂಡ 3 ಅಂಕದ್ದು ಡೈರೆಕ್ಟ್ ಆಗಿ ಒಂದು ಪ್ರಶ್ನೆ ಬರ್ತದೆ. ಎಷ್ಟು ಪ್ರಶ್ನೆಗಳು ಬರ್ತವೆ ಈ ಒಂದು ಪಾಠದಿಂದ? 3 ಅಂಕ ಕಾ ಏಕ್ ಪ್ರಶ್ನ ಆತ ಹೈ. 3 ಅಂಕದ್ದು ಒಂದು ಪ್ರಶ್ನೆ ಬರ್ತದೆ. ಆ ಪ್ರಶ್ನೆ ಯಾವುದು, ಅದನ್ನ ಯಾವ ತರ ಆನ್ಸರ್ ಮಾಡ್ಬೇಕೆನ್ನುವಂಥದ್ದು. ಮುಖ್ಯವಾಗಿ 2 ಪ್ರಶ್ನೆಗಳನ್ನ ಹೇಳ್ತೀನಿ. ಎಷ್ಟು? 2 ಪ್ರಶ್ನೆಗಳನ್ನ ಹೇಳ್ತೀನಿ. ಅದನ್ನ ತಪ್ಪದೇ ಮಾಡಲೇಬೇಕು. ಜೊತೆಗೆ ಇನ್ನೂ 2 ಎಕ್ಸ್ಟ್ರಾ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ನಾನು. 2 ಪ್ರಶ್ನೆಗಳಂತೂ ಮಾಡಲೇಬೇಕು. ಅವು ಯಾವ್ಯಾವ ಅಂತ ಕೂಡ ಡಿಸ್ಕಷನ್ ಮಾಡೋಣ. ಅದಾದ್ಮೇಲೆ 2 ಪ್ರಶ್ನೆಗಳು ಏನು ಹೇಳ್ತಾ ಇದ್ದೀನಿ, ಅದು ನಿಮ್ಮ ನಿಬಂಧ ಬರೆಯೋದಕ್ಕೆ ಬಹಳಷ್ಟು ಇಂಪಾರ್ಟೆಂಟ್. ಮೇ ಬಿ ಎಕ್ಸಾಮ್ನು ಕೂಡ ಕೇಳ್ಬಹುದು ಅಥವಾ ಕೇಳದೇನೆ ಇರ್ಬೋದು. ಆದ್ರೆ ಮುಂಚೆ 2 ಪ್ರಶ್ನೆಗಳು ಏನಿದಾವೆ ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. ಅದು ಯಾವ್ದು ಎನ್ನುವಂಥದ್ದನ್ನ ನೋಡ್ತಾ ಸಾಗೋಣ. ಮೊದಲನೇ ಪ್ರಶ್ನೆ ಯಾವುದು? ಸೋಷಿಯಲ್ ನೆಟ್ವರ್ಕಿಂಗ್ ವಿಷಯದ ಬಗ್ಗೆ ಕೇಳ್ತಾರೆ. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. ಅದರ ಬಗ್ಗೆ ಸೋಷಿಯಲ್ ನೆಟ್ವರ್ಕಿಂಗ್. ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ಗೆ ಯಾವ ಪ್ರಶ್ನೆಯನ್ನ ಕೇಳಿದ್ರು? ಇಂಟರ್ನೆಟ್ ಸೆ ಕ್ಯಾ ಕ್ಯಾ ಲಾಭ ಹೈ ಅನ್ನುವಂಥದ್ದನ್ನ ಕೇಳಿದ್ರು. ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಇದು ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. ಸೋಷಿಯಲ್ ನೆಟ್ವರ್ಕಿಂಗ್ ಇದರ ಬಗ್ಗೆ ಯಾವ ಟೈಪ್ ಪ್ರಶ್ನೆಗಳನ್ನ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಕೇಳಬಹುದು ಎನ್ನುವಂಥದ್ದಾದ್ರೆ, ಮೊದಲನೇ ಪ್ರಶ್ನೆ ನೋಡ್ರಿ, ಸೋಷಿಯಲ್ ನೆಟ್ವರ್ಕಿಂಗ್ ಏಕ್ ಕ್ರಾಂತಿಕಾರಿ ಖೋಜ್ ಹೈ ಕೈಸೆ ಎನ್ನುವಂಥದ್ದು. ಆಲ್ಮೋಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಇಲ್ಲಿ ಇದನ್ನ 2 ರಿಂದ 3 ಸಲ ಇದೇ ಪ್ರಶ್ನೆಯನ್ನ ರಿಪೀಟ್ ಮಾಡಿದ್ದಾರೆ. ವಾರ್ಷಿಕ ಪರೀಕ್ಷೆಗೂ ಕೂಡ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. ಮತ್ತೆ ಅದನ್ನ ಯಾವ ತರ ಕೇಳಬಹುದು? ಸೋಷಿಯಲ್ ನೆಟ್ವರ್ಕಿಂಗ್ ಸೈಟೋं के कारण समाज पर क्या प्रभाव पड़ रहा है. ನೋಡ್ರಿ, ಸೋಷಿಯಲ್ ನೆಟ್ವರ್ಕಿಂಗ್ ಬರಬಹುದು ಅಥವಾ ಸೋಷಿಯಲ್ ನೆಟ್ವರ್ಕಿಂಗ್ ಎಲ್ಲೆಲ್ಲಿ ಬರ್ತದಲ್ಲ ಅದಕ್ಕೆಲ್ಲದಕ್ಕೂ ಸೇಮ್ ಉತ್ತರ ಬರಿಬೇಕು. ಸೋಷಿಯಲ್ ನೆಟ್ವರ್ಕಿಂಗ್ ಎಲ್ಲೆಲ್ಲಿ ಬರ್ತದೆ ಅದೆಲ್ಲದಕ್ಕೂ ಸೇಮ್ ಉತ್ತರವನ್ನ ಬರಿಬೇಕು. ನೆಕ್ಸ್ಟ್ ಯಾವ್ದು ಕೇಳಬಹುದು? ಸೋಷಿಯಲ್ ನೆಟ್ವರ್ಕಿಂಗ್ ಕಾ ಪರಿಣಾಮ ಸಮಾಜ ಪರ್ ಕೈಸೆ ಪಡ್ ರಹಾ ಎನ್ನುವಂಥದ್ದನ್ನ ಕೇಳಬಹುದು. ಅಥವಾ ಸೋಷಿಯಲ್ ನೆಟ್ವರ್ಕಿಂಗ್ ಏಕ್ ಕ್ರಾಂತಿಕಾರಿ ಖೋಜ್ ಹೈ, ಇಸ್ ಕಥನ್ ಕಾ ಸಮರ್ಥನ್ ಕೀಜಿಯೆ ಎನ್ನುವಂಥದ್ದು. ನೋಡ್ರಿ, ಇನ್ನು 3 ಅಂಕದ ಪ್ರಶ್ನೆಗಳ ಸ್ವರೂಪ ಹೇಗಿರ್ತದೆ ಅಂದ್ರೆ, ಹೇಗೆ ಕೊಟ್ಟಿರ್ತಾರೆ ಇಲ್ಲಿ ನೋಡ್ರಿ. ಖೋಜ್ ಹೈ ಕೈಸೆ ಅಥವಾ ವರ್ಣನ್ ಕೀಜಿಯೆ, ಸ್ಪಷ್ಟ ಕೀಜಿಯೆ, ಎಲ್ಲ 3 ಅಂಕದ ಪ್ರಶ್ನೆಗಳು ಹೀಗೆ ಇರ್ತಾವ ನೋಡ್ರಿ. ನೀವು ಅಂತಾವ್ ಪ್ರಶ್ನೆಗಳನ್ನ ನೀವು ತಪ್ಪದೇ ಮಾಡ್ಬೇಕು. ವರ್ಣನ್ ಕೀಜಿಯೆ, ಸ್ಪಷ್ಟ ಕೀಜಿಯೆ, ಸಮझाइए, ಸ್ಪಷ್ಟ ಕರಿಯೆ, ಇವೇನದಾವಲ್ಲ ಈ ಎಲ್ಲವೂ ಕೂಡ 3 ಅಂಕದ ಪ್ರಶ್ನೆಗಳು. ಎಷ್ಟು? 3 ಅಂಕದ ಪ್ರಶ್ನೆಗಳು. ಈ ಒಂದು ಸೋಷಿಯಲ್ ನೆಟ್ವರ್ಕಿಂಗ್ ದಿಂದ ಇಷ್ಟೆಲ್ಲ ಪ್ರಶ್ನೆಗಳನ್ನ ರೆಡಿ ಮಾಡಬಹುದು. ಎಲ್ಲೆಲ್ಲಿ ಸೋಷಿಯಲ್ ನೆಟ್ವರ್ಕಿಂಗ್ ನೋಡ್ರಿ, ಇಲ್ಲೆಲ್ಲ ಕಡೆ ಏನ್ ಬಂದೈತಿ? ಸೋಷಿಯಲ್ ನೆಟ್ವರ್ಕಿಂಗ್ ಇದೆ. ಇಲ್ಲಿನ ಕೂಡ ಸೋಷಿಯಲ್ ನೆಟ್ವರ್ಕಿಂಗ್ ಇದೆ. ಇಲ್ಲಿನ ಕೂಡ ಸೋಷಿಯಲ್ ನೆಟ್ವರ್ಕಿಂಗ್ ಇದೆ. ಸೋಷಿಯಲ್ ನೆಟ್ವರ್ಕಿಂಗ್ ಅಂತ ಬಂದಲ್ಲಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು ಹಾಗೂ ನಿಮ್ಮ ನಿಬಂಧ ಬರೆಯೋದಕ್ಕೂ ಕೂಡ ಹೆಲ್ಪ್ ಆಗ್ತದೆ. ಇನ್ನು ಇದನ್ನ ಯಾವ ತರ ಆನ್ಸರ್ ಮಾಡ್ಬೇಕು ಎನ್ನುವಂಥದ್ದನ್ನ ನಾವು ನೋಡ್ತಾ ಸಾಗೋಣ. ಮುಖ್ಯವಾಗಿ 4 ಪಾಯಿಂಟ್ಸ್ಗಳು ಅದರಲ್ಲಿ ಇರಲೇಬೇಕು. ಎಷ್ಟು ಪಾಯಿಂಟ್ಸ್? 4 ಪಾಯಿಂಟ್ಸ್ ಇರಲೇಬೇಕು. 4 ಪಾಯಿಂಟ್ಸ್ ಈ ಕೆಳಗ 4 ಪಾಯಿಂಟ್ಸ್ಗಳು ಇರಲೇಬೇಕಾಗಿರುವಂತದ್ದು. ಮೊದಲನೇದಾಗಿ ಸೋಷಿಯಲ್ ನೆಟ್ವರ್ಕಿಂಗ್ ಕ್ರಾಂತಿಕಾರಿ ಖೋಜ್ ಎನ್ನುವಂಥದ್ದನ್ನ ಸರಳವಾಗಿ ಬರೀರಿ, ಬಹಳಷ್ಟು ಈಸಿ ಆಗಿರುವಂತ ವಾಕ್ಯ. ಎರಡನೇದು ಏನ್ ಬರಿಬೇಕು ಅಂದ್ರೆ, जिसने दुनिया भर के लोगों को एक जगह पर खड़ा कर दिया है ಎನ್ನುವಂಥದ್ದನ್ನ ಬರಿಬೇಕು. 3ನೇ ಪಾಯಿಂಟ್ ಏನ್ ಬರಿಬೇಕು? ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತ, ಇದು ಹಾಗೂ ಇದು, ಇವು 2 ಪಾಯಿಂಟ್ಸ್ ಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. ಇಲ್ಲಿ ಯಾವುದೇ ಮಿಸ್ಟೇಕ್ ಮಾಡೋದಕ್ಕೆ ಹೋಗ್ಬೇಡ್ರಿ. ಈ ಪಾಯಿಂಟ್ಸ್ ಗಳನ್ನ ತಪ್ಪದೇ ಬರೀರಿ. ಏನ್ ಬರಿಬೇಕು? ಸೋಷಿಯಲ್ ನೆಟ್ವರ್ಕಿಂಗ್ ಕೆ ಕೈ ಸೈಡ್ಸ್ ಹೈ. ನೋಡ್ರಿ, ಇಲ್ಲಿ ಯಾವುದು ಇಂಟರ್ನೆಟ್ ಕ್ರಾಂತಿ ಹಾಗೂ ರೋಬೋಟ್ ಪಾಠ ಬರೆಯುವಾಗ ಟೆಕ್ನಿಕಲ್ ವರ್ಡ್ಸ್ ಬಹಳ ಅದಾವ. ವಿಡಿಯೋ ಕಾನ್ಫರೆನ್ಸ್, ಇ ಪ್ರಶಾಸನ,
ತದನಂತರ ಸೈಡ್ಸ್, ಫೇಸ್ಬುಕ್, ಆರ್ಕುಟ್. ಸೊ ಈ ಎರಡು ಪಾಠಗಳು ಒಂದಿಷ್ಟು ನಿಮ್ಗೆ ಬರೆಯೋದಕ್ಕೆ ಟಫ್ ಅನ್ನಿಸ್ಬೋದು, ಅದಕ್ಕಾಗಿ ಅದನ್ನ ಬರೆದು ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡ್ರಿ. ಏನಂತ ಬರಿಬೇಕು? सोशल नेटवर्किंग के कई साइट्स हैं जैसे फेसबुक, आर्कुट, ट्विटर, लिंक्डइन आदि. ಈ ಪಾಯಿಂಟ್ ಬರಿಬೇಕು. तदनंतर ಕೊನೆಯದಾಗಿ इन साइटों के कारण देश विदेश के लोगों की रहन सहन, वेशभूषा, खान पान के अलावा कला आदि का प्रभाव शीघ्र हमारे समाज पर पड़ रहा है. ಈ ಎರಡು ಪಾಯಿಂಟ್ ಏನದಾವಲ್ಲ ಈ ಬಹಳಷ್ಟು ಇಂಪಾರ್ಟೆಂಟ್. ಇದು ತಪ್ಪದೇ ನೀವು ಅತಿ ಹೆಚ್ಚಿಗೆ ಅಭ್ಯಾಸವನ್ನ ಮಾಡ್ಬೇಕು. ಸೊ ಈ 4 ಪಾಯಿಂಟ್ಗಳು ನಿಮ್ಮ ಈ ಒಂದು ಉತ್ತರದಲ್ಲಿ ಇತ್ತು ಅಂದ್ರೆ ನಿಮ್ಮ ಉತ್ತರ ಸರಿಯಾಗಿರ್ತದೆ. ಎಷ್ಟು ಅಂಕ ತೆಗೆದುಕೊಳ್ಬಹುದು? 3 अंक आप यहाँ से प्राप्त कर सकते हैं. कितने अंक? 3 अंक आप यहाँ से ले सकते हैं. ಇದು ಒಂದನೇ ಪ್ರಶ್ನೆ ಆಯ್ತು. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತ. ಇದನ್ನ ಹೊರತುಪಡಿಸಿ ಇನ್ನೊಂದು ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು ಈ ವರ್ಷ 2026 के लिए ವಾರ್ಷಿಕ ಪರೀಕ್ಷೆಗೆ ಇನ್ನೊಂದು ಪ್ರಶ್ನೆ ಇದು ಅಥವಾ ಇನ್ನೊಂದು ಪ್ರಶ್ನೆ ಅದ್ಯಾವುದು ಅನ್ನೋಂಥದ್ದನ್ನ ನೋಡ್ರಿ. ಇನ್ನೊಂದು ಪ್ರಶ್ನೆ ವಿಷಯ ಏನಿದೆ? ಇಂಟರ್ನೆಟ್ ಕಾ ಮಹತ್ವ ಅಥವಾ ಉಪಯೋಗ ಏನಿದೆ? ಇಂಟರ್ನೆಟ್ ಕಾ ಮಹತ್ವ ಅಥವಾ ಉಪಯೋಗ ಎನ್ನುವಂಥದ್ದು. ಸೊ ಇದರಲ್ಲಿ 2 ಟೈಪ್ ಪ್ರಶ್ನೆಗಳು ಬರ್ತವೆ. ಎಷ್ಟು ಟೈಪ್? 2 ಟೈಪ್. ಆದ್ರೆ ಉತ್ತರ ಆಲ್ಮೋಸ್ಟ್ ಏನಿರ್ತದೆ? ಸಮೀಪ್ ಸೇಮ್ನೇ ಇರ್ತದೆ. ಮೊದಲನೇ ಪ್ರಶ್ನೆ ಏನನ್ನು ಕೇಳಬಹುದು ಅಂದ್ರೆ ಸಂಚಾರ ವ ಸೂಚನಾ ಕೆ ಕ್ಷೇತ್ರ ಮೇ ಇಂಟರ್ನೆಟ್ ಕಾ ಕ್ಯಾ ಮಹತ್ವ ಹೈ ಎನ್ನುವಂಥದ್ದನ್ನ ಕೇಳಬಹುದು. ಮೇ ಬಿ ಇದು ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ ಗಳಿಗೂ ಕೂಡ ಬರಬಹುದು, ಸರಿನಾ? ಅಥವಾ ಇದನ್ನೇ ಈ ವಿಷಯದ ಮೇಲೆ ಇಂಟರ್ನೆಟ್ ನ ಮಹತ್ವ ಅಥವಾ ಉಪಯೋಗದ ಬಗ್ಗೆನೆ ಇನ್ನೊಂದು ಪ್ರಶ್ನೆ ಯಾವ್ದು ಕೇಳಬಹುದು ಅಂದ್ರೆ इंटरनेट के कारण संचार व सूचना के क्षेत्र में एक नई क्रांति आई है, स्पष्ट कीजिए. ನೋಡ್ರಿ ಇಲ್ಲಿನ ಕೂಡ ಬಂತ ಸ್ಪಷ್ಟ ಕೀಜಿए ಅಂತ ಹೇಳಿ. ಇನ್ನೊಂದು ಪ್ರಶ್ನೆ इंटरनेट आधुनिक जीवन शैली का महत्वपूर्ण अंग बन गया है, कैसे? ಇದು ನಿಮ್ಮ ಪುಸ್ತಕದ ಹಿಂದ್ಗಡೆ ಈ ಪ್ರಶ್ನೆಗಳು ಇಲ್ಲ, ಗೊತ್ತಾಯ್ತಾ? ಇನ್ನೊಂದು ಪ್ರಶ್ನೆ इंटरनेट सचमुच एक वरदान है, कैसे स्पष्ट कीजिए. ಎಲ್ಲದಕ್ಕೂ ಒಂದೇ ಪ್ರಶ್ನೆಗಳು. ಸೊ ಅಥವಾ ಇನ್ನೊಂದು ಪ್ರಶ್ನೆ ಕೇಳಬಹುದು, ಇಂಟರ್ನೆಟ್ ಸೆ ಕ್ಯಾ ಕ್ಯಾ ಲಾಭ ಹೈ. ಏನ್ ಕೇಳಬಹುದು? ಲಾಭ. ಇಂಟರ್ನೆಟ್ ದಿಂದ ಕ್ಯಾ ಕ್ಯಾ ಲಾಭ ಹೈ. ಸೊ ಅಲ್ಲಿನೂ ಕೂಡ ಇದರ ಉತ್ತರಗಳು ಏನಾಗ್ತವೆ? ಉಪಯೋಗಕ್ಕೆ ಬರ್ತವೆ. ಸೊ ಇದನ್ನ ಯಾವ ತರ ಆನ್ಸರ್ ಮಾಡ್ಬೇಕು? ಇಷ್ಟೆಲ್ಲಾ ಪ್ರಶ್ನೆಗಳಿಗೆ ಕಾಮನ್ ಪಾಯಿಂಟ್ಸ್ ಗಳು ಏನೇನು ಯಾವ ತರ ಆನ್ಸರ್ ಮಾಡ್ಬೇಕು ಎನ್ನುವಂಥದ್ದನ್ನ ನಾವು ಇವಾಗ ನೋಡ್ತಾ ಸಾಗೋಣ. ಮುಖ್ಯವಾಗಿ ಎಷ್ಟು 6 ಪಾಯಿಂಟ್ಸ್ ಗಳದಾವ. ಎಷ್ಟು ಪಾಯಿಂಟ್ಸ್? 6 ಪಾಯಿಂಟ್ಸ್ ಗಳು. ಈ 6 ಪಾಯಿಂಟ್ ಎದಕ್ಕೆ ಹೆಲ್ಪ್ ಆಕ್ಕವ ಅಂದ್ರೆ ನೋಡ್ರಿ, ಕ್ಯಾ ಕ್ಯಾ ಲಾಭ ಹೈ ಅಂದ್ರೂ ಕೂಡ ಈ 6 ಪಾಯಿಂಟ್ಸ್ ಗಳನ್ನ ಬರಿಬೇಕು. ಇಂಟರ್ನೆಟ್ ಸೆ ಕ್ಯಾ ಕ್ಯಾ ಲಾಭ ಹೈ ಅಂದಾಗ 6 ಪಾಯಿಂಟ್ಸ್ ಗಳನ್ನ ಬರಿಬೇಕು. ನಿಮ್ಮ ನಿಬಂಧದಲ್ಲಿ ಬಹಳಷ್ಟು ಉಪಯೋಗಕ್ಕಾಗ್ತದೆ. ಜೊತೆಗೆ ಇಂಟರ್ನೆಟ್ ಏಕ್ ವರದಾನ್ ಹೈ ಕೈಸೆ ಅಲ್ಲಿನೂ ಕೂಡ ಹೆಲ್ಪ್ ಆಗ್ತದೆ. ಇದೆ ಇಂಟರ್ನೆಟ್ ಕಾ ಯೋಗದಾನ್ ಸ್ಪಷ್ಟ ಕೀಜಿಯೆ ಅಲ್ಲಿನೂ ಕೂಡ ಬರ್ತದೆ. ಅಥವಾ संचार व सूचना के क्षेत्र में इंटरनेट का उपयोग लिखिए, अथवा इंटरनेट का महत्व समझाइए, अथवा जीवन शैली का महत्वपूर्ण अंग बन गया है, कैसे? इंटरनेट जीवन शैली का एक महत्वपूर्ण अंग बन गया है, कैसे? ಎಲ್ಲ ಪ್ರಶ್ನೆಗಳಿಗೆ ಕಾಮನ್ ಆಗಿ ಈ 6 ಪಾಯಿಂಟ್ಗಳು ಅದರಲ್ಲಿ ಇರಬೇಕು. ಎಷ್ಟು ಪಾಯಿಂಟ್ಸ್ಗಳು? 6 ಪಾಯಿಂಟ್ಸ್ಗಳು ಇರಬೇಕು. ಕಿತನೆ ಪಾಯಿಂಟ್ಸ್ रहने चाहिए? 6 ಪಾಯಿಂಟ್ಸ್. ನೋಡ್ರಿ ಮೊದಲನೇದಾಗಿ ಏನ್ ಬರಿಬೇಕು? ಇಂಟರ್ನೆಟ್ ಸಮಾಜ್ ಕೆ ಲಿಯೆ ಏಕ್ ವರದಾನ್ ಹೈ ಅನ್ನುವಂಥದ್ದನ್ನ ಬರಿಬೇಕು. ಇಂಟರ್ನೆಟ್ ಸಮಾಜ್ ಕೆ ಲಿಯೆ ಏಕ್ ವರದಾನ್ ಹೈ ಅನ್ನುವಂಥದ್ದನ್ನ ಬರಿಬೇಕು. ಎರಡನೇ ಪಾಯಿಂಟ್ ಏನ್ ಬರಿಬೇಕು? ಇಂಟರ್ನೆಟ್ ದ್ವಾರಾ ಕೋಯಿ ಭಿ ವಿಚಾರ, ಸ್ಥಿರ ಚಿತ್ರ, ವಿಡಿಯೋ ಚಿತ್ರ ಭೇಜ ಸಕ್ತೆ ಹೈ. ಇದು ಮುಖ್ಯವಾಗಿ ಎಲ್ಲಿ ಬರ್ತದೆ? ಸಂಚಾರ ವ ಸೂಚನಾ ಅಂತ ಐತಲ್ಲ, ಅಲ್ಲಿ ಉತ್ತರಗಳು ಹೆಲ್ಪ್ ಆಗ್ತಾವ. ಲಾಭ ಅಂದಲ್ಲಿ ಕೂಡ ಹೆಲ್ಪ್ ಆಗ್ತದೆ. ಇಂಟರ್ನೆಟ್ एक वरदान है ಅಲ್ಲಿನೂ ಕೂಡ ಹೆಲ್ಪ್ ಆಗ್ತದೆ. ಇಂಟರ್ನೆಟ್ ಗೆ ಯೋಗದಾನ್ ಕ್ಯಾ ಅಲ್ಲಿನೂ ಕೂಡ ಹೆಲ್ಪ್ ಆಗ್ತದೆ. ಈ 6 ಪಾಯಿಂಟ್ಸ್ ಗಳು ಮ್ಯಾಕ್ಸಿಮಮ್ ಎಲ್ಲ ಉತ್ತರಗಳಲ್ಲಿ ತಾವುಗಳು ಅದನ್ನ ಬಳಸ್ಕೊಳ್ಬಹುದು. ನೆಕ್ಸ್ಟ್ ಪಾಯಿಂಟ್ ಏನ್ ಬರಬೇಕು? ಇಂಟರ್ನೆಟ್ ದ್ವಾರಾ ಹಮ್ ಘರ್ ಬೈಠೆ ಬೈಠೆ ಖರೀದಾರಿ ಕರ್ ಸಕ್ತೆ ಹೈ. ಈ ಪಾಯಿಂಟ್ಸ್ ಗಳನ್ನ ಬರಿಬೇಕು. ಇಂಟರ್ನೆಟ್ ಸೆ ಕ್ಯಾ ಕ್ಯಾ ಲಾಭ ಹೈ ಅಥವಾ ಸಂಚಾರ ವ ಸೂಚನಾ ಅಂದಾಗ 2 ಪಾಯಿಂಟ್ ಗಳನ್ನ ಸೇರಿಸಿ ಬರಿಬೇಕು, ಅಥವಾ ಈ 6 ಪಾಯಿಂಟ್ಸ್ ಗಳನ್ನ ಬರಿಬಹುದು. नेक्स्ट ಏನ್ ಬರಿಬೇಕು? इंटरनेट से कोई भी ಆಗ್ಬೇಕು. इंटरनेट से कोई भी बिल भर सकते हैं. ನೋಡಿ ಇಲ್ಲಿ ಚಿತ್ರಗಳು ಕಾಣ್ತಾ ಇರಬಹುದು ನಿಮಗೆ. ಚಿತ್ರಗಳ ಮುಖಾಂತರ ನೆನಪಿಟ್ಕೊಳ್ಬೇಕು ಇದನ್ನ. ಇಂಟರ್ನೆಟ್ से कोई भी बिल भर सकते हैं. ಜೊತೆಗೆ दुकान जाने और लाइन में घंटों खड़े रहने का समय बच सकता है.
इंटरनेट निंದ ಮತ್ತೆ ಏನಾಗ್ತದೆ दुकान जाने और लाइन में घंटों खड़े रहने का समय क्या हो सकता है बच सकता है ಕೊನೆಯದಾಗಿ ಮತ್ತೆ ಏನ್ ಬರಿಬೇಕು इंटरनेट बैंकिंग द्वारा रकम भेजी जा सकती है इंटरनेट बैंकिंग द्वारा क्या भेजी जा सकती है रकम भेजी जा सकती है सो ಇಷ್ಟು 6 ಪಾಯಿಂಟ್ಗಳು ಕಾಮನ್ ಆಗಿ ಎಲ್ಲ ಪ್ರಶ್ನೆಗಳಲ್ಲಿ ಉಪಯೋಗಕ್ಕೆ ಆಗ್ತಾವ इंटरनेट से क्या क्या लाभ हैं संचार व सूचना के क्षेत्र में इंटरनेट का महत्व समझाइए इंटरनेट एक वरदान है कैसे ಇನ್ನು ಇದನ್ನು ಹೊರತುಪಡಿಸಿ ಮತ್ತೆ ಇಂಟರ್ನೆಟ್ ನ ಲಾಭಗಳು ಬರಿಬಹುದು ನೀವು ವಿಡಿಯೋ ಕಾನ್ಫರೆನ್ಸ್ ಕೆ ಬಾರೆ में लिख सकते हैं ಈ ಪ್ರಶಾಸನದ ಬಗ್ಗೆ ಬರಿಬೇಕು ಇ ಬ್ಯಾಂಕಿಂಗ್ ಅಂತೂ ಬಂದ್ಬಿಟ್ಟಿದೆ ಈಗ ಇ ಬ್ಯಾಂಕಿಂಗ್ ಹೀಗೆ ಹಲವಾರು ಉಪಯೋಗಗಳನ್ನ ಇದರ ಜೊತೆಗೆ ಇನ್ನೂ ಸೇರಿಸಿ ಬರಿಬಹುದು ಆದ್ರೆ ಮುಖ್ಯವಾಗಿ ಈ 6 ಪಾಯಿಂಟ್ಸ್ ಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು ಇದನ್ನ ತಪ್ಪದೇ ಮಾಡ್ರಿ ಗೊತ್ತಾಯ್ತಾ 2-3 ಪ್ರಶ್ನೆಗಳಲ್ಲಿ ಹೆಲ್ಪ್ ಆಗ್ತದೆ ಇದು ನಿಮಗೆ ಗೊತ್ತಾಯ್ತಾ ಸೊ ಈ 6 ಪಾಯಿಂಟ್ಸ್ ಗಳನ್ನ ತಪ್ಪದೇ ಮಾಡ್ಕೋಬೇಕು ಒಂದು ಮೊದಲನೇ ಪ್ರಶ್ನೆ ಏನಿತ್ತು ಸೋಷಿಯಲ್ ನೆಟ್ವರ್ಕಿಂಗ್ ಬಗ್ಗೆ ಕೇಳಬಹುದು ಈ ವರ್ಷ ಅಥವಾ ಇದನ್ನ ಕೇಳ್ತಾರೆ ಇಂಟರ್ನೆಟ್ एक वरदान है कैसे ಅಥವಾ ಇಂಟರ್ನೆಟ್ ಕೆ ಲಾಭ ಕ್ಯಾ ಕ್ಯಾ है ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ ಕೂಡ ಕೇಳಿದ್ರಿ ಇದನ್ನ ಗೊತ್ತಾಯ್ತಾ ಸೊ ಈ 2 ಪ್ರಶ್ನೆಗಳನ್ನು ತಪ್ಪದೇ ಮಾಡಲೇಬೇಕು ನೀವು ಗೊತ್ತಾಯ್ತಾ ಜೊತೆಗೆ ಇನ್ನು ಮುಂದಿನ 2 ಪ್ರಶ್ನೆಗಳು ಏನಿದಾವ ಇದು ಎಕ್ಸ್ಟ್ರಾ ಹೇಳ್ತಾ ಇದ್ದೀನಿ ನಾನು ಇದು ನಿಮ್ಮ ಪರೀಕ್ಷೆ ಕೇಳನೂಬಹುದು ಅಥವಾ ನಿಮಗೆ ನಿಬಂಧ ಬರೆಯೋದಕ್ಕೆ ಏನಾಗ್ತದೆ ಇದು ಹೆಲ್ಪ್ ಆಗ್ತದೆ ನೋಡ್ರಿ ಈ ಪಾಠದಿಂದ 3 ಅಂಕಗಳು ಇಲ್ಲಿಂದ ಬರ್ತಾವ 4 ಅಂಕದ ಒಂದು ನಿಬಂಧನೂ ಕೂಡ ಬರ್ಬೋದು ಒಟ್ಟು ಎಷ್ಟು ಅಂಕ ಬರ್ತಾವ 7 ಅಂಕ ಕಿतने अंक आते हैं 7 अंक आते हैं कितने 7 ಇಷ್ಟು ಪಾಯಿಂಟ್ಸ್ ಗಳನ್ನ ಬರೆದ್ರಿ ಅಂದ್ರೆ ಮ್ಯಾಕ್ಸಿಮಮ್ 2 ರಿಂದ 3 ಅಂಕ ಆದ್ರೂ ನಿಮಗೆ ನಿಬಂಧದಲ್ಲಿ ಕೊಡ್ತಾರೆ ಅಲ್ಲಿರ್ತಕ್ಕಂಥ ಪಾಯಿಂಟ್ಸ್ ಗಳನ್ನ ಬಳಸ್ಕೋಬೇಕು ಅರ್ಥ ಅಂತ ಕೇಳ್ತಾರೆ ಅಥವಾ ಪ್ರಸ್ತಾವನೆ ಅಂತ ಕೇಳ್ತಾರೆ ಅವಾಗ ಅರ್ಥವನ್ನ ಬರಿಬೇಕು ಜೊತೆಗೆ ಲಾಭ ಅಂತ ಕೇಳಿದಾಗ ಇದೆಲ್ಲವನ್ನ ಬರಿಬೇಕು ಸೋಷಿಯಲ್ ನೆಟ್ವರ್ಕಿಂಗ್ ಬಗ್ಗೆ ಬರಿಬೇಕು ಇದೆಲ್ಲ ನಿಬಂಧದಲ್ಲಿ ಬರೆದ್ರೆ ಕೂಡ ನಿಮಗೆ ಈಸಿಯಾಗಿ ಅಂಕಗಳು ಸಿಗ್ತವೆ ಒಂದೇ ಏಕ್ ಮಾರ್ ದೋಟು ಕೂಡ ಅಂತ ಗೊತ್ತಿತ್ತಿಲ್ಲ ಒಂದೇ ಬಾಣಿನಿಂದ 2 ಗುರಿಯನ್ನ ಇಡಬಹುದು ನಾವು ಒಂದು ಇಲ್ಲಿ 3 ಅಂಕನೂ ಕೂಡ ಗಳಿಸಬಹುದು ಇಂದು 4 ಅಂಕದ ನಿಬಂಧದಲ್ಲಿನೂ ಕೂಡ ಮೇ ಬಿ ಚಾನ್ಸಸ್ ಇದಾವೆ ಈ ಸಲ ಇಂಟರ್ನೆಟ್ ಬಗ್ಗೆ ಹೇಳಿದೀನಿ ನಾನು 3 ನಿಬಂಧಗಳನ್ನ ತಪ್ಪದೆ ಮಾಡ್ಬೇಕು ಎಷ್ಟು 3 ಏಕ್ ಇಂಟರ್ನೆಟ್ ಬಗ್ಗೆ ಕೇಳಬಹುದು ಎರಡನೇದು ಕರ್ನಾಟಕ ಕಿ ವಿಶೇಷತಾएं ಕೇಳಬಹುದು ಮೂರನೇದು ಜನಸಂಖ್ಯಾ ಕಿ ಸಮಸ್ಯೆ ಅಥವಾ ಆಬಾದಿ ಕಿ ಸಮಸ್ಯೆ ಈ 3 ನಿಬಂಧಗಳಲ್ಲಿ ಯಾವುದಾದ್ರೂ ಒಂದು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಇದ್ದೇ ಇರ್ತದೆ ಅದನ್ನ ಮಾಡಲೇಬೇಕು ಸರಿನಾ ಈ 6 ಪಾಯಿಂಟ್ಸ್ ಗಳನ್ನ ಮಾಡಬೇಕು ಮುಂದೆ ಎಸ್ ಇಲ್ಲಿ ಇನ್ನೊಂದು ಪ್ರಶ್ನೆಗೆ ಉತ್ತರ ಇದೆ ಇಂಟರ್ನೆಟ್ ಸೆ कौन कौन सी हानियां हो सकती हैं ಯಾವೆಲ್ಲ ಹಾನಿಗಳಾಗ್ತವೆ ಅನ್ನುವಂತ ಪ್ರಶ್ನೆನೂ ಕೂಡ ಕೇಳಬಹುದು ಅದಕ್ಕೆ ಡಿಟೇಲ್ ಆಗಿ ಇಂಟರ್ನೆಟ್ ಕ್ರಾಂತಿ ಪಾಠನ ಓದ್ಕೋಬೇಕು ನೀವು 2 ಪ್ರಶ್ನೆ ಅಂತೂ ಬಹಳ ಇಂಪಾರ್ಟೆಂಟ್ ಅದು ಇನ್ನು ನಿಮ್ಮ ನಿಬಂಧ ಬರೆಯೋದಕ್ಕೆ ಅಥವಾ ಎಕ್ಸ್ಟ್ರಾ ನೀವು 80ಕ್ಕೆ 80 ಮಾಡೋರು ಇದ್ರಿ ಅಂದ್ರೆ ಇದನ್ನು ಕೂಡ ಮಾಡ್ಬೇಕು ಎಸ್ ಯಾವೆಲ್ಲ ಹಾನಿಗಳದಾವ್ ನೋಡ್ರಿ 3 ಪಾಯಿಂಟ್ಗಳಲ್ಲಿ ಈಸಿಯಾಗಿ ಬರಿಬಹುದು समाज के लिए एक और वरदान है तो दूसरी ओर अभिशाप भी है इंटरनेट क्या है एक और वरदान है तो दूसरी ओर अभिशाप भी है इसके कारण पैरेसी बैंकिंग फ्रॉड हैकिंग आदि बढ़ रही है ಎನ್ನುವಂಥದ್ದನ್ನು ಬರಿಬೇಕು नेक्स्ट मुक्त वेबसाइट और चैटिंग की वजह से युवा पीढ़ी ही नहीं बच्चे भी इंटरनेट के जाल में फंसे हुए हैं ಇಷ್ಟೆಲ್ಲ ಈ ಪಾಯಿಂಟ್ ಏನಿದೆಲ್ಲ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು ಇಂಟರ್ನೆಟ್ ಇಂದ ಆಗುವಂತ ಹಾನಿಗಳು ಇದು ನಿಮ್ಮ ನಿಬಂಧ ಬರೆಯೋದ್ರಲ್ಲಿ ಹೆಲ್ಪ್ ಆಗಬಹುದು ಅಥವಾ ಇದನ್ನು ಕೂಡ ಪ್ರಶ್ನೆ ಕೇಳಬಹುದು ಬಟ್ 3 ಅಂಕ ಕೇಳ್ತಾರೆ ಅಂತ ಹೇಳಿದರೆ ಇದೆ ಅಂತ ಕೇಳಿಲ್ಲ ಮ್ಯಾಕ್ಸಿಮಮ್ 2 ಅಂತೂ ಸೋಷಿಯಲ್ ನೆಟ್ವರ್ಕಿಂಗ್ और ಇಂಟರ್ನೆಟ್ से क्या क्या लाभ है ಅಥವಾ ಇಂಟರ್ನೆಟ್ ವರದಾನ ಅದನ್ನಂತೂ ಮಾಡಲೇಬೇಕು ಜೊತೆಗೆ ಇದನ್ನು ಮಾಡ್ರಿ ಇದಾದ್ಮೇಲೆ ಇನ್ನೊಂದಿದೆ ಮೇ ಬಿ ಅದನ್ನ ಕೇಳೋದಿಲ್ಲ ಆದ್ರೆ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಒಂದಿರ್ಲಿ ಅಂತ ಹೇಳ್ತಾ ಇದ್ದೀನಿ ಅದು ಯಾವುದು ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಬಗ್ಗೆ ಅದರ ಬಗ್ಗೆ ವಿಡಿಯೋ ಕಾನ್ಫರೆನ್ಸ್ ಕೆ ಬಾರೆ ಮೇ ಲಿಖಿಯೇ ಅಂತ ಬರಬಹುದು ಅಲ್ಲಿ ಏನೇನ್ ಬರಿಬೇಕಂದ್ರೆ ವಿಡಿಯೋ ಕಾನ್ಫರೆನ್ಸ್ काल्पनिक सभागार कहते हैं क्या कहते हैं वीडियो कॉन्फ्रेंस को हम क्या कहते हैं काल्पनिक सभागार कहते हैं इसकी सहायता से देश विदेश के प्रतिनिधियों के साथ बातचीत कर सकते हैं ಇದು इंपॉर्टेंट ಆಗಿರುವಂತ ಪಾಯಿಂಟ್ ಇದನ್ನ ಬರಿಬೇಕು एक समय में दुनिया के प्रतिनिधियों से 8-10 दूरदर्शन के पर्दों पर चर्चा कर सकते हैं 2 ಪಾಯಿಂಟ್ಗಳು ಮ್ಯಾಕ್ಸಿಮಮ್ ಇಂಪಾರ್ಟೆಂಟ್
ಇದನ್ನ ನಿಬಂಧದಲ್ಲಿನೂ ಕೂಡ ತಾವುಗಳು ಅದನ್ನ ಬಳಸ್ಕೊಳ್ಬಹುದು. ವಿಡಿಯೋ ಕಾನ್ಫರೆನ್ಸ್ ಲಾಭ ಇದ್ದಲ್ಲಿ ಇದನ್ನು ಕೂಡ ಬರಿಬಹುದು ನೀವು, ಸರಿನಾ. ಲಾಸ್ಟಿಗೆ ಮತ್ತೇನ್ ಬರಿಬೇಕು, ದೇಶ್ ವಿದೇಶ್ ಕೆ ಲೋಗೋ ಸೆ ವಿಚಾರ ವಿನಿಮಯ ಕರ್ ಸಕ್ತೆ ಹೈ. 4 ಪಾಯಿಂಟ್ಸ್ ಗಳನ್ನ ಬರಿಬೇಕು, ಸರಿನಾ. ಇದು ಇಂಟರ್ನೆಟ್ ನಿಂದ ಈ 4 ಪ್ರಶ್ನೆ ಈ ವರ್ಷ ಮಾಡ್ರಿ. ಇದರಲ್ಲಿ ಯಾವ್ದಾದ್ರು ಒಂದು 3 ಅಂಕದ ಬರ್ತದೆ, ಮ್ಯಾಕ್ಸಿಮಮ್ ಆಗಿಂತೂ 2 ಮಾಡಲೇಬೇಕು. ಸೋಷಿಯಲ್ ನೆಟ್ವರ್ಕಿಂಗ್ ಮೇ ಬಿ ಹೈಲಿ ಚಾನ್ಸಸ್ ಇದಾವೆ. ಸೋಷಿಯಲ್ ನೆಟ್ವರ್ಕಿಂಗ್ ಎ ಕ್ರಾಂತಿಕಾರಿ ಖೋಜ್ ಹೈ ಕೈಸೆ ಅನ್ನುವಂತ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಕೇಳುವಂಥದ್ದು. ಇಲ್ಲ ಇಂಟರ್ನೆಟ್ ಸೆ ಕ್ಯಾ ಕ್ಯಾ ಲಾಭ ಹೈ ಅಥವಾ ಇಂಟರ್ನೆಟ್ ಏಕ್ ವರದಾನ್ ಹೈ ಕೈಸೆ ಎನ್ನುವಂಥದ್ದು. ಈ 2 ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು, ಇದನ್ನ ಮಾಡಲೇಬೇಕು. ಜೊತೆಗೆ ಇನ್ನೆರಡು ಏನದಾವಲ್ಲ, ಹಾನಿಯ ಹಾಗೂ ವಿಡಿಯೋ ಕಾನ್ಫರೆನ್ಸ್ ಏನೈತಲ್ಲ, ಇದು ನಿಮ್ಮ ನಿಬಂಧಕ್ಕೆ ಹೆಲ್ಪ್ ಆಗ್ತದೆ. ಅಥವಾ ಮತ್ತೆ ಬೈ ಚಾನ್ಸ್ ನಿಮಗೆ ಏನಾದ್ರು, ಯಾಕಂದ್ರೆ 2 ಪ್ರಶ್ನೆಗಳು ಎಂತಾವ್ ಕೇಳ್ತಾರ, ನಿಮ್ಮ ಏನ್ ಲಾಜಿಕ್ ಹಚ್ಚಿರ್ತಲ್ಲ ಅದಕ್ಕೆ ಮೀರಿ ಕೇಳಿರ್ತಾರೆ. ನೀವು ಇದನ್ನ ಮಾಡಿದ್ದೇನಂದ್ರೆ 2 ಪ್ರಶ್ನೆಗಳು ಅಂತಾವ್ ಇರ್ತಾವ, 4 ರಿಂದ 5 ಅಂಕಗಳು, 2 ಅಂಕದೊಂದು 3 ಅಂಕದೊಂದು. ಅವ್ರ ಏನ್ ಮಾಡ್ತಾರೆ, ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ತಾರೆ ಅಥವಾ ಬದಲು ಮಾಡಿ ಕೇಳಬಹುದು. ಸೊ ಇಲ್ಲಿ ಬಹಳಷ್ಟು ಚಾನ್ಸಸ್ ಅದಾವ. ಇಂಟರ್ನೆಟ್ ಕ್ರಾಂತಿ ಇರ್ಬೋದು ಅಥವಾ ಗಿಲ್ಲು ಪಾಠ ಇರ್ಬೋದು, 2 ಪಾಠಗಳನ್ನ ಡೀಪ್ ಆಗಿ ಸಂಪೂರ್ಣವಾಗಿ ಓದ್ಕೊಳ್ರಿ. ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂತ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ನಾವ್ ಏನ್ ಮಾಡೋಣ ಅಂದ್ರೆ ಸಂಧಿಗಳ ಬಗ್ಗೆ, ಯಾಕಂದ್ರೆ ಹಲವಾರು ಜನರಿಗೆ ನಮ್ಮ ಜಕ್ಕರ್ ಅಕಾಡೆಮಿ ಚಾನೆಲ್ ವ್ಯೂವರ್ಸ್ನು ಕೂಡ ಆಗಿರ್ಬಹುದು ಅಥವಾ ಹಲವಾರು ವಿದ್ಯಾರ್ಥಿಗಳಿಗೆ ಏನಾಗ್ತಾ ಇದೆ, ಸಂಧಿಯನ್ನ ಗುರುತು ಹಿಡಿಯೋದು ಬಹಳಷ್ಟು ಕಠಿಣ ಅನಿಸ್ತಾ ಇದೆ. ಅಲ್ಲಿ ಹಲವಾರು ಜನ ವಿದ್ಯಾರ್ಥಿಗಳು ಔಟ್ ತಗೊಳ್ಬೇಕು ಅನ್ನೋಂಥವ್ರು 1 ಅಂಕ ಹೋಯ್ತಲ್ಲಿ ಅಂದ್ರೆ 79 ತಗೊಳ್ತಾ ಇದ್ದಾರೆ. ಸೊ ಈಸಿಯಾಗಿ ಯಾವ ತರ ನಾವು ಸಂಧಿಗಳನ್ನ ಅಭ್ಯಾಸ ಮಾಡಬೇಕು, ಯಾವ ತರ ಕಂಡು ಹಿಡ್ಬೇಕು ಅನ್ನೋಂಥದನ್ನ ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಅಭ್ಯಾಸ ಮಾಡೋಣ. ಸೊ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದಲ್ಲಿ ಸೊ ಇದನ್ನ ಅತಿ ಹೆಚ್ಚಿಗೆ ನಿಮ್ಮ ವಿದ್ಯಾರ್ಥಿಗಳ ಜೊತೆಗೆ ಹಾಗೂ ನಿಮ್ಮ ಗೆಳೆಯರ ಜೊತೆಗೆ ಇದನ್ನು ಶೇರ್ ಮಾಡ್ಕೊಳ್ರಿ. ಹಿಂದಿಯಲ್ಲಿ 80ಕ್ಕೆ 80 ಅಂಕಗಳನ್ನ ನೀವು ಗಳಿಸೋರಿದ್ರಿ ಅಂದ್ರೆ ತಪ್ಪದೇ ಜಕ್ಕರ್ ಅಕಾಡೆಮಿಯನ್ನ ಫಾಲೋ ಮಾಡಿ. ಆಲ್ಮೋಸ್ಟ್ 3-4 ವರ್ಷಗಳಿಂದ ನಾವು ಹೇಳಿರುವಂತ ಪ್ರಶ್ನೆಗಳು ಮ್ಯಾಕ್ಸಿಮಮ್ ಆಗಿ ಬರ್ತಾ ಇದಾವೆ. ಹೋದ ವರ್ಷ ನಾವು ಪಾಸಿಂಗ್ ಪ್ಯಾಕೇಜ್ ಕೊಟ್ಟಿವಿ, ಅದರಲ್ಲಿ 79 ಮಾರ್ಕ್ಸ್, ಎಷ್ಟು 79 ಮಾರ್ಕ್ಸ್ ಗಳು ಬಂದಿತ್ತು. ಜೊತೆಗೆ ಪ್ರಿಪರೇಟರಿ ಎಕ್ಸಾಮ್ ಕಿಂತ ಮುಂಚೆ ಹಿಂದಿ 80 ಔಟ್ ಆಫ್ ಹಿಂದಿ ಎನ್ನುವಂಥದ್ದನ್ನು ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಹೇಳಿದ್ವಿ. ಅದರಲ್ಲಿ ಕೂಡ ಕೇವಲ ಒಂದೇ ಪ್ರಶ್ನೆ ಬಂದಿದ್ದಿಲ್ಲ, ಮಿಕ್ಕಿದೆಲ್ಲವೂ ಕೂಡ ಅದೇ ಪ್ರಶ್ನೆಗಳನ್ನ ಕೇಳಿದ್ರು. ಶಂಶುದ್ದೀನ್ ಕೆ ಬಾರೆ ಮೇ ಲಿಖಿಯೇ ಎನ್ನುವಂತ ಒಂದು ಪ್ರಶ್ನೆ ಹೇಳಿದ್ದಿಲ್ಲ ಅಷ್ಟೇ, ಮಿಕ್ಕಿದೆಲ್ಲವೂ ಕೂಡ ಡಿಸ್ಕಷನ್ ಮಾಡಿರುವಂತ ಪ್ರಶ್ನೆಗಳು ಇದ್ವು. ಅದು ಕೂಡ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಅದು ಕೂಡ ನಿಮಗೆ ಹಿಂದಿಯಲ್ಲಿ 80ಕ್ಕೆ 80 ಅಂಕ ತೆಗೆದುಕೊಳ್ಳೋದ್ರಲ್ಲಿ ಬಹಳಷ್ಟು ಸಹಾಯಕಾರಿಯಾಗಿದೆ. ಸೊ ಈಗ ಪ್ರತಿಯೊಂದು ಪಾಠದಿಂದ ನಾವು ಡಿಸ್ಕಷನ್ ಮಾಡ್ತಾ ಇದೀವಿ. ತಪ್ಪದೆ ಜಕ್ಕರ್ ಅಕಾಡೆಮಿ ಫಾಲೋ ಅಪ್ ಅನ್ನ ಮಾಡ್ತಾ ಇರಿ. ಮತ್ತೆ ನಾವು ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.